ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ನಿನ್ನೆ ವಿಡಿಯೋದಲ್ಲಿ ಹನುಮಾನಾಸನ ಈಸಿಯಾಗಿ ಹೇಗೆ ಮಾಡೋದು, ಯಾವ ರೀತಿ ಮಾಡಿದ್ರೆ ನಮಗೆ ಅದು ಆಸನ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ತೋರಿಸಿತ್ತು. ಇನ್ನೊಂದು ಸ್ಟೆಪ್ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇನ್ನೂ ಸ್ವಲ್ಪ ಪರ್ಫೆಕ್ಷನ್ ಬರುತ್ತೆ. ಅಂದರೆ ಅದು ಇನ್ನೂ ಸ್ವಲ್ಪ ಪೆಲ್ವಿಕ್ ಭಾಗ, ಥೈಸ್ ಭಾಗ ಸ್ಟ್ರೆಚ್ ಆಗೋದ್ರಿಂದ ಜಾಸ್ತಿ ಈಸಿ ಆಗುತ್ತೆ. ಈಗ ನೋಡೋಣ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದು ಮಾಡಾದ್ಮೇಲೆ ಇದನ್ನು ಮಾಡ್ಕೊಳ್ಳಿ. ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಹನುಮಾನಾಸನ ಈಸಿ ಆಗುತ್ತೆ. ನೆನ್ನೆ ಮಾಡಿದ್ದನ್ನು ಒಂದು ಸಲ ತೋರಿಸ್ತೀನಿ ನೋಡಿ. ಹೀಗೆ ನೋಡಿ, ಈಗ ಫ್ರಂಟ್ ಲೆಗ್ ಹೀಗೆ ಆ್ಯಂಕಲ್ ನೀವು ಒಂದೇ ಲೈನಲ್ಲಿ ಇರಬೇಕು. ಬ್ಯಾಕ್ ಲೆಗ್ ಸ್ಟ್ರೆಚ್ ಮಾಡ್ಕೋಬೇಕು. ಹೀಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟ್ರೆಚ್ ಮಾಡ್ಕೊಳ್ಳಿ. ನಿನ್ನೆ ಮಾಡಿದ್ದು ಹೀಗೆ ಮಾಡಿತ್ತು, ಈ ಥರ. ಅಂದರೆ ಇಲ್ಲಿಂದ ಲಿಫ್ಟ್ ಮಾಡಿ ಕೈಗಳನ್ನು ಸ್ಟ್ರೆಚ್ ಮಾಡೋದು ತೋರಿಸಿತ್ತು. ಈ ಭಾಗ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಅಂಥೇಳಿ. ಇವತ್ತು ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತಂದರೆ ನೋಡಿ, ಕೈಯನ್ನು ಈ ಥರ ಒತ್ತಿರ್ತೀವಿ. ಒತ್ತಿಬಿಟ್ಟು ಹೀಗೆ ಇಂದ ಕೆಳಬೇಕು. ಇಲ್ಲಿಂದ ಸ್ಟ್ರೆಚ್ ಮಾಡಬೇಕು. ಇಲ್ಲಿ ಲೋವರ್ ಅಬ್ಡಮನ್ ಭಾಗದಿಂದನೂ ಎಳಿತಾ ಇರಬೇಕು. ಆಗ ಕಾಲು ಸ್ಟ್ರೆಚ್ ಆಗುತ್ತೆ, ಇಲ್ಲಿಂದ ಹಿಗ್ಗುತ್ತೆ. ಇದು ಮಾಡೋದ್ರಿಂದ ಧನುರಾಸನಕ್ಕೂ ಈಸಿ ಆಗುತ್ತೆ, ಬೆಂಡಿಂಗೂ ಸಿಗುತ್ತೆ, ಥೈಸು ಸ್ಟ್ರೆಚ್ ಆಗೋದ್ರಿಂದ ನಿಮ್ಗೆ ಈಸಿ. ನೋಡಿ, ಕೈ ಹಿಂಗೆ ಒತ್ತಿಬಿಟ್ಟು ಇಲ್ಲಿಂದ ಎಳಿಬೇಕು. ಇಲ್ಲಿಂದ ಹೇಗೆ ಇದು ಹಿಂಗಾಗಬಾರ್ದು. ಇದು ಡ್ರಾಪ್ ಮಾಡಿರಬೇಕು, ಕೈ ನೇರ ಮಾಡಬೇಕು. ಹೀಗೆ ಈ ಥರ ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ, ದೃಷ್ಟಿ ನೇರ ಇರಬೇಕು. ಈಗ ಇದಾದಮೇಲೆ ನೆಕ್ಸ್ಟ್ ಚೇಂಜ್ ಮಾಡ್ಕೊಳ್ಳೋಣ. ಕಾಲು ಹೀಗೆ ನೋಡಿ, ಹೀಗೆ ಇದು ಒಂದೇ ಲೈನಲ್ಲಿರಬೇಕು. ಇಲ್ಲಾಂದರೆ ಮಂಡಿ ಮೇಲೆ ಪ್ರೆಷರ್ ಬರುತ್ತೆ. ಸೂರ್ಯ ನಮಸ್ಕಾರ ಮಾಡೋಗ್ಲೂ ಇದೇ ಥರ ಇರಬೇಕು. ಈ ಥರ ಇಟ್ಕೊಂಡು ನೋಡಿ, ಇದನ್ನು ಎಷ್ಟು ಬೇಕಾದರೂ ಸ್ಟ್ರೆಚ್ ಮಾಡ್ಕೋಬೋದು. ಬ್ಯಾಕ್ ಲೆಗ್ ನೋಡಿ, ಈ ಪೆಲ್ವಿಕ್ ಪಾಯಿಂಟು ಈ ಭಾಗ ಚೆನ್ನಾಗಿ ಸ್ಟ್ರೆಚ್ ಇದೆ. ಇಲ್ಲಿರೋ ಫ್ಯಾಟು ಕರಗುತ್ತೆ. ಇಲ್ಲಿಂದ ನೋಡಿ ಹೇಗೆ ಎಳಿತಾ ಇದೆ ಅಂತ ಹೇಳಿ. ಬ್ಯಾಕ್ ಲೆಗ್ ಚೆನ್ನಾಗಿ ಸ್ಟ್ರೆಚ್ ಆಗಲಿ. ಈಗ ನೋಡಿ, ಫಸ್ಟ್ ಸ್ಟೆಪ್ ಹೀಗೆ, ಸೆಕೆಂಡ್ ಸ್ಟೆಪ್ ಹೀಗೆ. ಕೈ ಒತ್ತಿಬಿಟ್ಟು ನೋಡಿ ಹೀಗೆ ಹಿಂದೆ ಕೆಳಿಬೇಕು. ಇಲ್ಲಿಂದ ನೋಡಿ, ಈ ಬೆನ್ನು ನೇರ ಮಾಡಿ ಹಿಗ್ಗಿಸ್ಬೇಕು ಚೆನ್ನಾಗಿ. ಆಗ ಧನುರಾಸನಕ್ಕೆ ಈಸಿ ಆಗುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ನಿಮಗೆ. ಮತ್ತು ಈ ಸೊಂಟದಲ್ಲಿರೋದು ಎಕ್ಸ್ಟ್ರಾ ಫ್ಯಾಟು ಕರಗುತ್ತೆ. ಇದು ನೋಡಿ, ತುಂಬ ಚೆನ್ನಾಗಿ ಈ ಭಾಗ ಸ್ಟ್ರೆಚ್ ಆಗುತ್ತೆ. ಪೆಲ್ವಿಕ್ ಭಾಗ, ಥೈಸ್ ಭಾಗ ಮತ್ತು ಹಿಪ್ಸಲ್ಲಿರೋ ಎಕ್ಸ್ಟ್ರಾ ಫ್ಯಾಟು ಎಲ್ಲ ಕರಗುತ್ತೆ. ಇದು ನೆಕ್ಸ್ಟ್ ಸ್ಟೆಪ್. ಶೋಲ್ಡ್ರ್ ಡ್ರಾಪ್ ಮಾಡಬೇಕು, ಸ್ಟರ್ನಮ್ ಲಿಫ್ಟ್ ಮಾಡಬೇಕು. ಹೀಗೆ ಎಷ್ಟು ಸಾಧ್ಯ ಅಷ್ಟು ಹೀಗೆ ಹಿಂದಕ್ಕೆ ತಳ್ಳಬೇಕು. ಹೀಗೆ ಇದು ಮಾಡೋದ್ರಿಂದ ನಿಮಗೆ ಈ ಭಾಗ ಫ್ರೀ ಆಗುತ್ತೆ. ಇಲ್ಲಿ ಈ ಭಾಗ ಫ್ರೀ ಆಗುತ್ತೆ, ಸ್ಟ್ರೆಚ್ ಆಗುತ್ತೆ. ಹನುಮಾನಾಸನ ಈಸಿ ಆಗುತ್ತೆ. ನೆಕ್ಸ್ಟ್ ಹನುಮಾನಾಸನ ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇದು ಎಲ್ಲರೂ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಈಸಿ ಮೆಥಡ್ ತೋರಿಸ್ಕೊಟ್ಟಿದ್ದೀನಿ. ಯೂಟ್ಯೂಬಲ್ಲಿ ಇನ್ನೂ ಸ್ವಲ್ಪ ವಿವರವಾಗಿ ಹೇಳಿದ್ದೀನಿ. ಬೇರೆ ಬೇರೆ ಆಸನಗಳು, ಬೇರೆ ಬೇರೆ ಆಸನಗಳಿದೆ, ಡೈಲಿ ಯೋಗದಿದೆ. ಎಲ್ಲ ಯೂಸ್ ಮಾಡ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿರಿ. ನಮಸ್ತೆ.